स्वागत है आपका बी न्यूज नेशन में। मैं हूं आबिद हुसैन शेख। मैसूरू गैंग रेप अपराधियों को कड़ी सजा देने की मांग। पिछले दिनों मैसूरू शहर में हुए कॉलेज स्टूडेंट पर अत्याचार को लेकर विविध प्रगतिपर संगठनों की ओर से विरोध प्रदर्शन किया गया, जो अब तक मुख्य अपराधियों को राज्य की पुलिस गिरफ्तार नहीं कर पाई है। जल्द उन्हें गिरफ्तार करके कड़ी से कड़ी सजा देने की मांग करते हुए बीजापुर डीसी दफ्तर के बाहर विरोध प्रदर्शन किया प्रगतिपर संगठनों ने। ಅಪರಾಧಿಗಳನ್ನು ಈ ಕೂಡಲೇ ಶಿಕ್ಷಿಸಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುವ ಸರ್ಕಾರ ಏನು ತಾನೇ ಕೊಟ್ಟಿತು? आज यहाँ जिला अधिकारी के ऑफिस के सामने स्टूडेंट फेडरेशन की ओर से एक प्रतिभटना आयोजन किया गया है। प्रतिभटना का मतलब यह है कि मैसूर में जो एक MBA पढ़ने वाली लड़की के ऊपर वो रेप किया गया है, और रेप एक आदमी नहीं, सामूहिक 5-6 लोग मिलाकर रेप किए हैं, जो हमारे कर्नाटक के लिए बहुत शर्म की बात है। और आपको बताऊं कि राजधानी के बाजू में मैसूर जिला आता है, तो मैसूर जिला जो बाजू में आता है वहाँ पर औरतों की रक्षणा नहीं हो रही है। तो पूरे हमारे कर्नाटक के अंदर 30 जिले हैं, वहाँ पे औरतों की क्या हालत होना, ये सरकार बहुत सीरियसली चाहिए लेकर जो भी ऐसे हरकत करता है उनको लिए सख्त से सख्त सज़ा देना चाहिए। परसों एक बीजेपी के मिनिस्टर दुबई में जो ऐसे काम करने वालों को सज़ा दी जाती है, वो हमारे भारत देश में देना बोल के एक स्टेटमेंट दिए, और मैं उनका स्वागत करता हूँ, क्योंकि जितना कठोर ये इसको सज़ा मिलेगी उतना ये केस कम होंगे, ऐसी हमारी आशा है। सरकार जल्द से जल्द उन लोगों को पकड़कर सख्त से सख्त सज़ा दें। हमारे बीजापुर में भी हुआ है, गुलबर्गा में हुआ है, हर जगह रोज़ ना रोज़ एक केस ऐसा दिखने में आता है। इसके लिए सरकार अलग से कानून बनाकर उनको सख्त से सख्त सजा दे, ये हमारी मांग है। प्रगतिपर संगठन से अक्रम माशाळकर। ಸರ್, ಇವತ್ತೇನು AIMSS, AIDSO ಮತ್ತು AIDY 3 ಸಂಘಟನೆಗಳಿಂದ ನಾವು ಇವತ್ತು ಮೈಸೂರಿನಲ್ಲಿ ನಡೆದಂಥ ಗುಂಪು ಅತ್ಯಾಚಾರವನ್ನು ಖಂಡಿಸಿ ಒಂದು ಸಾಂಕೇತಿಕ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದ್ರ ಉದ್ದೇಶ ಇಷ್ಟೇ, ಇವತ್ತು ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ನಿದರ್ಶನ ಶಿಕ್ಷೆ ಆಗಬೇಕು. ಮೊದಲನೇದಾಗಿ ಅಪರಾಧಿಗಳನ್ನ ಬಂಧಿಸಬೇಕು. ಇಲ್ಲಿವರೆಗೂ ಕೂಡ 5ರಿಂದ 6 ದಿನ ಆಗಿ ಬಂತು, ಅಪರಾಧಿಗಳನ್ನ ಬಂಧಿಸಿಲ್ಲ. ಅಪರಾಧಿಗಳನ್ನ ಬಂಧಿಸಬೇಕು. ಅದೇ ರೀತಿಯಾಗಿ ಈ ಒಂದು ಹೆಚ್ಚು ಅತ್ಯಾಚಾರಗಳಾಗಕ್ಕೆ ಕುಮ್ಮಕ್ಕು ಕೊಡ್ತಕ್ಕಂಥ ಅಶ್ಲೀಲ ಸಿನಿಮಾ ಸಾಹಿತ್ಯಗಳನ್ನ ಬಂದ್ ಮಾಡಬೇಕು. ಇದರಿಂದ ಇವತ್ತು ವಿದ್ಯಾರ್ಥಿ ಯುವಜನರೆಲ್ಲ ಹಾಳಾಗ್ತಾ ಇದ್ದಾರೆ. ಭಗತ್ ಸಿಂಗ್, ನೇತಾಜಿ ಇಂಥ ಮಹಾನ್ ವ್ಯಕ್ತಿಗಳ ವಿಚಾರಗಳು ಇವತ್ತು ವಿದ್ಯಾರ್ಥಿ ಯುವಜನರಲ್ಲಿ ಬರಬೇಕು. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಬೇಕು ಮತ್ತು ಭದ್ರತೆ ಬೇಕು. ಇವತ್ತು ಹಾಡಗಲಲ್ಲಿ ಈ ರೀತಿಯ ಅತ್ಯಾಚಾರಗಳು ನಡೆದ್ರೆ ಹೆಣ್ಮಕ್ಳು ಹೊರಗಡೆ ಬರೋಕ್ಕಾಗಲ್ಲ ಸರ್. ಈ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳನ್ನ ನೋಡೋ ದೃಷ್ಟಿಕೋನ ಬದಲಾವಣೆ ಆಗಬೇಕು. ಜೊತೆಗೆ ಈ ಒಂದು ಅತ್ಯಾಚಾರಿ ಪ್ರಕರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರಿಗೆ ನಿದರ್ಶನ ಶಿಕ್ಷೆ ಕೊಡಬೇಕು. ಅದೇ ರೀತಿಯಾಗಿ ಗೃಹ ಮಂತ್ರಿಗಳೇನು ಇವತ್ತು ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ದಾರೆ ಅದನ್ನು ಕೂಡ ಅವ್ರು ವಾಪಸ್ ತಗೋಬೇಕು. ಹೆಣ್ಮಕ್ಳು ಹಾಡಗಲಲ್ಲೇ ಯಾಕೆ ರಾತ್ರಿ ಟೈಮಲ್ಲಿ ಅಡ್ಡಾಡ್ಬೇಕಂತ ಹೇಳ್ತಾರೆ. ಹಾಡಗಲಲ್ಲೇ ಇವತ್ತು ಅತ್ಯಾಚಾರಗಳು ಆಗ್ತಾ ಇದ್ದಾವೆ, ಅದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ರಾತ್ರಿ ಸಂಜೆ 5 ಗಂಟೆ 6 ಗಂಟೆ ಹೆಣ್ಮಕ್ಳು ರಾತ್ರಿ ಪಾಳಿನಲ್ಲಿ ಕೆಲಸ ಮಾಡ್ರಿ ಅಂತ ಹೇಳ್ತೀರಿ ಸ್ವಾಮಿ. ನೀವು ರಾತ್ರಿ ಪಾಳಿನಲ್ಲಿ ಕೆಲಸ ಮಾಡೋಂಥ ಹೆಣ್ಮಕ್ಳಿಗೆ ಕೊಡ್ತಿದ್ದೀರಾ ಸೇಫ್ಟಿನ? ಎಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಇವತ್ತು 3 ಸಂಘಟನೆಗಳು ರಾಜ್ಯದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಹೋರಾಟಗಳು ಮಾಡಿದ್ದಾವೆ. ಅದೇ ರೀತಿಯಾಗಿ ನಮ್ಮ ಬಿಜಾಪುರದಲ್ಲೂ ಕೂಡ ನಾವು ಹೋರಾಟಗಳು ಇವತ್ತು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಒಂದು ಅಪರಾಧದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರಿಗೆ ನಿದರ್ಶನ ಶಿಕ್ಷೆ ಕೊಡಬೇಕು. ಮೊದಲನೇದಾಗಿ ಅಪರಾಧಿಗಳನ್ನ ಬಂಧಿಸಬೇಕು. ಒಂದು ವೇಳೆ ಇದು ಲೇಟ್ ಆತಂದರೆ ಇಡೀ ರಾಜ್ಯದಾದ್ಯಂತ ಅಲ್ಲ, ದೇಶದಾದ್ಯಂತ ಒಂದು ದೊಡ್ಡ ಮಟ್ಟದ ಹೋರಾಟನ ಕೈಗೊಳ್ಳಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಗೀತಾ ಹೆಚ್, AIMSS ಜಿಲ್ಲಾ ಸಹ ಸಂಚಾಲಕಿ. ಮಹಿಳಾ ಸಂಘಟನೆ AIMSS ಮತ್ತು AIDY ಯೋಜನಾ ಸಂಘಟನೆ, ವಿದ್ಯಾರ್ಥಿ ಸಂಘಟನೆ AIDSO ನೇತೃತ್ವದಲ್ಲಿ ವಿಜಯಪುರದಲ್ಲಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ವಿ. ತಮಗೆ ಇವತ್ತು ದೇಶದಾದ್ಯಂತ ಮತ್ತು ರಾಜ್ಯಾದ್ಯಂತ ಸುದ್ದಿಯಾಗಿರ್ತಕ್ಕಂಥ ಮಹಿಳೆ ಇವತ್ತು ಮೈಸೂರಿನಲ್ಲಿ MBA ಓದ್ತಕ್ಕಂಥ ವಿದ್ಯಾರ್ಥಿನಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿದೆ. ಅದು ನಮ್ಮ ರಾಜ್ಯದ ರಾಜಧಾನಿಯ ಪಕ್ಕದಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ಇಂಥ ಒಂದು ಘಟನೆ ಆಗಿರೋದು ಭಾಳ ಶೋಚನೀಯವಾಗಿರ್ತಕ್ಕಂಥದ್ದು, ಮತ್ತು ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಯಾಕಂದರೆ ಇವತ್ತು ಮಹಿಳೆಯರಿಗೆ ಯಾವುದೇ ರೀತಿ ರಕ್ಷಣೆ ಕೊಡುವಂಥ ಕೆಲಸಗಳು ಇವತ್ತು ಸರ್ಕಾರಗಳು ಮಾಡ್ತಾ ಇಲ್ಲ. ಬರೀ ಇವತ್ತು ಘೋಷಣೆಗಳು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತಕ್ಕಂಥ ಘೋಷಣೆಗಳು ದೇಶಾದ್ಯಂತ ನಡೀತಾ ಇದೆ. ಆದರೆ ಅದಕ್ಕೆ
ಅದನ್ನು ಉಲ್ಟಾ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸಮಾಜದಲ್ಲಿ ಜನಗಳಿಗೆ ಯಾವುದೇ ರೀತಿ ಭದ್ರತೆ ಇಲ್ಲ, ಸೇಫ್ಟಿ ಇಲ್ಲ, ಮಹಿಳೆಯರಿಗಂತೂ ಫಸ್ಟ್ ಇಲ್ಲ. ಹಾಗಾಗಿ ಇವತ್ತು ನಾವು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾ ಇದ್ವಿ, ಮಹಿಳೆಯರು ಏಕಾಂಗಿಯಾಗಿ ಇವತ್ತು ಬೇಕಾದ ಸಮಯದಲ್ಲಿ ಕೂಡ ತಿರುಗಾಡುವಂಥ ವಾತಾವರಣ ಸೃಷ್ಟಿ ಆಗಬೇಕು ಅಂದರೆ ಸರ್ಕಾರದಲ್ಲಿ ಗೃಹ ಮಂತ್ರಿಗಳು ಕೂಡ ಕೊಡ್ತಕ್ಕಂಥ ಹೇಳಿಕೆಗಳನ್ನು ವಾಪಸ್ ತಗೊಳ್ಬೇಕು. ಆ ಹೇಳಿಕೆಗಳನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ವಿ. ಜೊತೆಗೆ ಅಂಥ ಸಂತ್ರಸ್ತೆಗೆ ನ್ಯಾಯ ಸಿಗಬೇಕು ಅಂದರೆ ಫಸ್ಟ್ ಆರೋಪಿಗಳನ್ನ ಬಂಧಿಸಬೇಕು, ಶಿಕ್ಷಿಸಬೇಕು. ಆ ಶಿಕ್ಷೆಗೆ ಒಳಪಡಿಸಿರ್ತಕ್ಕಂಥ ಒಂದು ಶಿಕ್ಷಣ ಮುಂದೆ ಸಮಾಜದಲ್ಲಿ ಆ ಥರ ಪುನಃ ಅಂಥ ಘಟನೆಗಳು ನಡಿಬಾರ್ದು ಅನ್ನೋವಂಥದ್ದು ಕೂಡ ಅವರಿಗೆ ಎಚ್ಚರಿಕೆ ಗಂಟೆ ಆಗ್ತದೆ. ಹಾಗಾಗಿ ಅಂಥ ಅಪರಾಧಿಗಳನ್ನು ಶಿಕ್ಷಿಸಬೇಕು ಅಂತೇಳಿ ಈ ಮೂಲಕ ಒತ್ತಾಯಿಸ್ತಾ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ವಿ. ಪ್ರತಿಭಟನೆಯ ಮೂಲಕ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಮನವಿಯನ್ನು ಸಲ್ಲಿಸುವಂಥ ಕೆಲಸ ಮಾಡಿದ್ದೀವಿ. ನಮ್ಮ ಹೆಸರು ಬಾಳೂಜಿ ಅವರು, ನಾವು ಯುವಜನ ಸಂಘಟನೆ ಮತ್ತು ರೈತ ಸಂಘಟನೆ ಹೋರಾಟಗಾರರು. इकरा पीयू साइंस कॉलेज आपके भविष्य की हमें है फिक्र. स्टूडेंट के उज्जवल भविष्य के लिए इकरा पीयू साइंस कॉलेज फर्स्ट पीयूसी और सेकंड पीयूसी के लिए एडमिशन शुरू हो चुके हैं. पीसीएमबी और नीट सीईटी कोर्स के ऑफर चल रहे हैं. यहाँ पर तजुर्बेकार स्टाफ, नए तकनीकी लैब, साथ ही स्टूडेंट को वाहन की सुविधा भी दी जाएगी. तो देर किस बात की, आज ही अपने बच्चों के उज्जवल भविष्य को लेकर रजिस्ट्रेशन करने के लिए 8147652423 पर मिस्ड कॉल करें. इनका पता इकरा पीयू साइंस कॉलेज BSNL क्वार्टर्स नियर मनगोली बेस बीजापुर. अधिक जानकारी के लिए संपर्क करें 9538644299 और 8971021429 पर स्क्रैच कीजिए, ऑफर पाइए. जी हाँ, एस्पायर स्प्रिट स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं. जल्दी कीजिए, ये ऑफर लिमिटेड है. एडमिशन कीजिए और 1 साल का ऑफर पाइए. अभी नहीं तो कभी नहीं. बाघ मारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज. तो आज ही विजिट कीजिए बागमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास. और खबरों के लिए देखते रहिए बी न्यूज़ नेशन.